ಹಿಂದೂ ದೇವರುಗಳನ್ನ, ಹಿಂದೂ ಮಂದಿರಗಳನ್ನ, ಹಿಂದೂ ದೈವಗಳನ್ನ ಗೌರವಿಸುವಂತ ರಾಜ ಇರ್ತಾನೋ ಆಗ ಪ್ರತಿಯೊಬ್ಬ ಹಿಂದುವು, ಇಡೀ ಭಾರತವು ನೆಮ್ಮದಿಯಿಂದ ಬದುಕತ್ತೆ. ಯಾವುದೋ ಒಂದು ವಿಡಿಯೋ, ಯಾವುದೋ ಒಂದು ಯೂಟ್ಯೂಬ್ನ ವಿಡಿಯೋ ನಮ್ಮ ಶ್ರದ್ಧೆಯನ್ನು ಹಾಳು ಮಾಡಬಲ್ಲದ? ಯಾವುದೋ ಒಂದು 20 ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂಥ ದೈವದ ಮೇಲೆ, ನಾವು ನಂಬಿಕೊಂಡಿರುವಂಥ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದ್ದು ಅಂತಂದರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ? ಇದು ಕರ್ನಾಟಕವೇ ಒಂದಾದರೆ ದಕ್ಷಿಣ ಕನ್ನಡದ್ದೇ ಬೇರೆ ಒಂದು ತೂಕ ಅಂತ. ಇಷ್ಟು ಜನರನ್ನು ನೀವು ಯಾವುದೇ ಬಲು ದೊಡ್ಡ ಅಬ್ಬರದ ಏನು ಪ್ರಚಾರ ಇಲ್ಲದೆ ಸಹಜವಾಗಿ ಬಂದು ಸೇರಿಸಲಿಕ್ಕೆ ಸಾಧ್ಯವಾಗೋದು ಇದು ಮಂಗಳೂರಿಗೆ ಮಾತ್ರ ಸಾಧ್ಯ. ಜಗತ್ತಿನ ಯಾವ ಮತ ಧರ್ಮಗಳಲ್ಲೂ ಇಲ್ಲದೆ ಇರುವಂಥ ಅತ್ಯದ್ಭುತವಾಗಿರುವಂಥ ಚಿಂತನೆ ಹಿಂದೂ ಧರ್ಮದಲ್ಲಿದೆ ಅಂತ ನಾನು ಯಾವಾಗಲೂ ಬಹಳ ಹೆಮ್ಮೆಯಿಂದ ಅಂದ್ಕೊಳ್ತೀನಿ. ಮೇತಯೋ ಶ್ರುತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕೊರಗಜ್ಜನ ಭಕ್ತ ಸಮೂಹಕ್ಕೆ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಶ್ರದ್ಧೆಯ ನಮನಗಳು ನಿಮಗೂ ಕೂಡ, ಹಾಗೆ ನಿಮ್ಮೊಳಗಿರುವಂಥ ಅಪಾರವಾಗಿರುವ ಶ್ರದ್ಧೆಗೂ ಕೂಡ ನಾನು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಒಂದು ಒಳ್ಳೆಯ ಮಂಕುತಿಮ್ಮನ ಕಗ್ಗದ ಮೊದಲನೇ ಶ್ಲೋಕ ಭಾಳ ಚೆನ್ನಾಗಿದೆ. ನಾನು ಕಲಿತ ಮಂಕುತಿಮ್ಮನ ಕಗ್ಗದ ಮೊದಲನೇ ಶ್ಲೋಕ, DVG ಅವರು ಬರೆದಿರುವಂಥ ಮೊದಲನೇ ಶ್ಲೋಕವೂ ಅದು. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಯಿಂ ನಂಬಿಹರೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತಾರೆ. ಏನು ಚೆನ್ನಾಗಿದೆ ಅಂತಂದರೆ, ಶ್ರೀ ವಿಷ್ಣುವೇ ವಿಶ್ವದ ಆದಿ, ಅವನೇ ಮೂಲ, ಅವನೇ ಮಾಯಾಲೋಲ, ಅವನೇ ಸರ್ವೇಶ, ಅವನೇ ಪರಬ್ರಹ್ಮ ಅನ್ನೋದನ್ನು ಯಾವುದನ್ನು ಗೊತ್ತಿಲ್ಲದೆಯೂ ಕೂಡ ಅನೂಚಾನವಾಗಿ ಅಂದಿನಿಂದ ಇಂದಿನವರೆಗೂ ನಂಬಿಕೊಂಡು ಶ್ರದ್ಧೆಯಿಂದ ಬಂದಿದ್ದಾರಲ್ಲ, ಆ ಶ್ರದ್ಧೆಗೊಂದು ದೊಡ್ಡ ನಮಸ್ಕಾರ ಮಾಡಪ್ಪ ಅಂತ ಭಾಳ ಸುಂದರವಾಗಿ DVG ಹೇಳ್ತಾರೆ. ನನಗೆ ಆ ದೃಷ್ಟಿಯಿಂದ ನೋಡುವಾಗ, ನಾನಿವತ್ತು ದಾರಿಯ ಉದ್ದಕ್ಕೂ ನಡ್ಕೊಂಡು ಬರ್ತಾ ಇರುವ ಅಷ್ಟೂ ಜನರನ್ನು ಕಂಡಾಗ ಇಳಿದು ಒಮ್ಮೆ ಒಂದು ನಮಸ್ಕಾರ ಮಾಡಬೇಕು ಅನ್ನಿಸ್ತು. ಕೊನೆಗೆ ನಾನೂ ಕೂಡ ಮುಂದಿನ 1-1.5 ಕಿಲೋಮೀಟರ್ಗಳ ಕಾಲ ಹೆಜ್ಜೆ ಹಾಕಿ ಬಂದು ನನ್ನ ಶ್ರದ್ಧೆಯ ಗೌರವವನ್ನು ಕೂಡ ಕೊರಗಜ್ಜನಿಗೆ ಸಮರ್ಪಿಸಲಿಕ್ಕೆ ಸಾಧ್ಯವಾಗಿದ್ದು ನನಗೂ ಕೂಡ ಅತ್ಯಂತ ಸಂತೋಷದ ಸಂಗತಿ. ನಂಗೆ ಭಾಳ ಜನ ಭಾಳ ಬಾರಿ ಹೇಳ್ತಿರ್ತಾರೆ, ಕೆಲವೊಂದು ಮತಗಳಲ್ಲಿ 1 ತಿಂಗಳಲ್ಲಿ ಸೇರ್ತಾರೆ, ಕೆಲವೊಂದು ಮತಗಳು 1 ವಾರದಲ್ಲಿ ಸೇರ್ತಾರೆ, ಯಾವುದೋ 1 ವಾರ ಪರ್ಟಿಕ್ಯುಲರ್ಲಿ ಬಂದು ಸೇರ್ತಾರೆ. ಆದರೆ ಹಿಂದೂಗಳು 1 ದಿನ ಅಂತ ಯಾವುದೂ ಇಟ್ಕೊಂಡೇ ಇಲ್ಲ, ಸೇರೋದಿಲ್ಲ ಅಂತ. ಆದರೆ ಆಶ್ಚರ್ಯದ ಸಂಗತಿ ಏನು ಗೊತ್ತೇನು? ಹಿಂದೂಗಳಿಗೆ 1 ದಿನ ಅಂತ ಬೇಡ, 1 ಕ್ಷಣ ಅಂತ ಹೇಳಿ ಕರೆದ್ರೂ ಕೂಡ ಆ ಕ್ಷಣಕ್ಕೂ ಬರುವಂಥವ್ರು ಹಿಂದೂಗಳು ಅಂತ. ಇವತ್ತು ನೋಡಿ, ಈ ಕ್ಷಣಕ್ಕೋಸ್ಕರ ಬಂದಿದ್ದೀವಿ. 66 ಕೋಟಿ ಜನ, ಏನು ಮಿತ್ರ ಶರಣ್ ಹೇಳಿದ್ರಲ್ಲ, 66 ಕೋಟಿ ಜನ ಏನು ಅಲ್ಲಿಗೆ ಹೋಗಿ ಸ್ನಾನ ಮಾಡಿದ್ದಾರೋ, ಅವರು ಸ್ನಾನ ಮಾಡಿದ್ದು 1 ದಿನಕ್ಕೆ ಅಂತಲ್ಲ, 1 ಕ್ಷಣಕ್ಕೆ. ಈ ಕ್ಷಣದಲ್ಲಿ ಸ್ನಾನ ಮಾಡಿದರೆ ಅಮೃತೋಪಮ ಅಂತ ಭಾವಿಸಿಕೊಂಡು ಆ ಕ್ಷಣಕ್ಕೋಸ್ಕರ ಕಾದು ಸ್ನಾನ ಮಾಡೋದಿದೆಯಲ್ಲ, ಏನು ಅದ್ಭುತ! ಜಗತ್ತಿನ ಯಾವ ಮತ ಧರ್ಮಗಳಲ್ಲೂ ಇಲ್ಲದೆ ಇರುವಂಥ ಅತ್ಯದ್ಭುತವಾಗಿರುವಂಥ ಚಿಂತನೆ ಹಿಂದೂ ಧರ್ಮದಲ್ಲಿದೆ ಅಂತ ನಾನು ಯಾವಾಗಲೂ ಭಾಳ ಹೆಮ್ಮೆಯಿಂದ ಅಂದ್ಕೊಳ್ತೀನಿ. ಗೊತ್ತಿಲ್ಲ ನನಗೆ ಇದನ್ನು ಹೇಳ್ಬೋದೋ ಇಲ್ವೋ, ಇತ್ತೀಚೆಗೆ ಕಾಂಗ್ರೆಸ್ಸಿನ ಎಕ್ಸ್ ಮಿನಿಸ್ಟರ್ ಆಗಿದ್ದಂಥ KH ಮುನಿಯಪ್ಪನವ್ರ ಜೊತೆ ಒಂದು ವೇದಿಕೆ ಮೇಲೆ ಹಂಚಿಕೊಳ್ಳುವಂಥ ಅವಕಾಶ ಸಿಕ್ಕಿತ್ತು. KH ಮುನಿಯಪ್ಪನವ್ರು ಮಾತನಾಡ್ತಾ ಹೇಳಿದ್ರು, ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದರೆ, ಧರ್ಮಶ್ರದ್ಧೆ ಅನ್ನೋದು ಯಾವುದೇ ಪಾರ್ಟಿಗೆ ಸೀಮಿತವಾದ್ದಲ್ಲ, ಎಲ್ಲರೊಳಗೂ ಇದೆ. ಹೇಗಿದೆ ಮಜಾ ನೋಡಿ. KH ಮುನಿಯಪ್ಪನವ್ರು ಮಾತನಾಡ್ತಾ ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ಪ್ರತಿ ಮಾಘದ ಸಂದರ್ಭದಲ್ಲಿ, ಮಾಘ ಮಾಸದಲ್ಲಿ ಬೆಳಗ್ಗಿನ ಜಾವ ಬೇಗ ಎದ್ದು ನಾನು ಮತ್ತು ಮನೆಯವರೆಲ್ಲ ಕೂತು ಸುಂದರ ಕಾಂಡದ ಪಾರಾಯಣ ಮಾಡ್ತೀವಿ ಅಂತ KH ಮುನಿಯಪ್ಪನವರು. ಅವ್ರು ಬರೋದು ಯಾವ ಸಮುದಾಯದಿಂದ ಅಂತ ಎಲ್ರಿಗೂ ಗೊತ್ತಿದೆ. ಅಷ್ಟೇ ಅಲ್ಲ, ಭಾಷಣದುದ್ದಕ್ಕೂ ಆಂಜನೇಯನ ಕಥೆ ಹೇಳಿದರು. ಇಲ್ಲಿಗೆ ಮುಗಿಲಿಲ್ಲ, ಅವ್ರು ಮುಂದುವರೆದು ಹೇಳಿದ್ರು ಶ್ರದ್ಧೆ ಅನ್ನೋದು ಹೆಂಗಿರುತ್ತೆ ಅನ್ನೋದನ್ನು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅವ್ರು ಹೇಳಿದರು, ನಾನು ಕಾಶಿಗೆ ಹೋಗಿದ್ದೆ, ಅವರು ಮಿನಿಸ್ಟ್ರ್ ಇದ್ದಾಗ ಹೋಗಿದ್ರಂಥವ್ರು. ಕಾಶಿಗೆ ಹೋಗಿದ್ದೆ, ನಾನು ಮತ್ತು ನನ್ನ ಹೆಂಡತಿ ಕಾಶಿಗೆ ಹೋಗಿದ್ವಿ. ಅಲ್ಲಿ ಅವತ್ತೇನೋ ಅಪರೂಪದ ದಿನ ಇತ್ತು, ಪಿತೃಗಳಿಗೆ ತರ್ಪಣ ಸಮರ್ಪಿಸಿದ್ರೆ ಒಳ್ಳೇದಾಗತ್ತೆ ಅಂತ. ಆದರೆ ಬೆಳಗಿನ ಜಾವ 3:30 ಎದ್ದು ಸ್ನಾನ ಮಾಡಬೇಕಿತ್ತು. ನನ್ನ ಹೆಂಡತಿ ಒಪ್ಕೊಳ್ಳಿಲ್ಲ. ಹೇಗೋ ಮಾಡಿ ಅವಳನ್ನು ಎಬ್ಬಿಸಿ 3:30 ಸ್ನಾನ ಮಾಡಿ ಕಾಶಿಯ ವಿಶ್ವೇಶ್ವರನ ಬಳಿಗೆ ಹೋದರೆ, ಆ ವಿಶ್ವೇಶ್ವರನಲ್ಲಿ ಎಲ್ಲ ವೈದಿಕರನ್ನು ಪಕ್ಕಕ್ಕೆ ಸರಿಸಿ ನನ್ನನ್ನು ಮತ್ತು ನನ್ನ ಹೆಂಡತಿನ ಕರ್ಕೊಂಡೋಗಿ ವಿಶ್ವೇಶ್ವರನಿಗೆ ಅಭಿಷೇಕ ಮಾಡಿಸಿಬಿಟ್ರು. ನನ್ನ ಜೀವನದಲ್ಲಿ ಮರೆಯಲಾಗದೇ ಇರುವಂಥದ್ದು, ವಿಶ್ವೇಶ್ವರನನ್ನು ಈಗಲೂ ಸ್ಮರಿಸಿಕೊಳ್ತೇನೆ ಅಂತ. ಏನು ಅದ್ಭುತವಾಗಿರುವಂಥ ಭಾವ ನೋಡಿ. ಯಾರ್ಯಾರು
ಹಿಂದೂ ಧರ್ಮದ ಪದ್ಧತಿಗಳನ್ನು ವಿರೋಧಿಸ್ತಾರೋ, ನಾನು ಆ ಪಾರ್ಟಿಯಲ್ಲಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರವೇ ಅಂಥವ್ರು ಒಂದ್ಸಲ KH ಮುನಿಯಪ್ಪನವ್ರ ಹತ್ರ ಕೂತ್ಕೊಂಡು ಒಂದು ಕ್ಲಾಸ್ ತಗೋಬೇಕು ಅಂತ ನನಗೆ ಅನ್ನಿಸ್ತು. ಹೋಗಿ ಕೇಳಿಸ್ಕೊಳ್ಳಿ ಏನು ಅರ್ಥ ಇದು ಅಂತ ಹೇಳಬೇಕು ಅಂತ. ಮಿತ್ರ, ಈ ದೇಶದ ಶ್ರದ್ಧೆ, ನಾನು ಬೇರೆಲ್ಲ ಹೋಗೋಕ್ಕಿಂತ ಮುಂಚೆ, ಇನ್ನೆಲ್ಲ ಮಾತನಾಡೋಕ್ಕಿಂತ ಮುಂಚೆ ಈ ಶ್ರದ್ಧೆಯ ಕುರಿತಂತೆಯೇ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಶರಣ್ ಏನೇನು ಹೇಳಿದ್ರು ಆ ಎಲ್ಲ ಪ್ರಾಬ್ಲಮ್ಮೂ ಇದೆ. ಆದರೆ ಆ ಎಲ್ಲ ಪ್ರಾಬ್ಲಮ್ಮಿಂದ ಹಿಂದೂ ಧರ್ಮವನ್ನು ಪಾರು ಮಾಡಬಲ್ಲಂಥ ಏಕೈಕ ಶಕ್ತಿ ಅದು ನಿಮ್ಮೊಳಗಿರುವಂಥ ಶ್ರದ್ಧೆ ಮಾತ್ರ. ಇದು ಬಿಟ್ಟರೆ ಮತ್ಯಾವುದೂ ಅಲ್ಲ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲಂತೆ. ಇಲ್ಲದೆ ಹೋದರೆ ಹುಂಡಿಯೊಳಗೆ ಬೇಡದೇ ಇರೋದನ್ನು ಹಾಕಿರುವಂಥ ಮನುಷ್ಯ, ಆತ ಇಲ್ಲಿಗೆ ಬಂದು ಸರೆಂಡರ್ ಆಗಬೇಕಾಗಿರುವಂಥ, ಪೊಲೀಸರಿಗೆ ಕೇರ್ ಮಾಡದ ಮನುಷ್ಯ, ಕೊರಗಜ್ಜನ ಬಳಿ ಕೇಳಿಕೊಂಡ ತಕ್ಷಣ ಅವರೆದುರಿಗೆ ಬಂದು ಸರೆಂಡರ್ ಆಗಬೇಕಲ್ಲದೆ, ನಾನು ಓದಿದ್ದೀನಿ ಪೇಪರ್ಗಳಲ್ಲಿ, ನೀವೇ ಅದನ್ನು ವ್ಯಾಲಿಡೇಟ್ ಮಾಡಬೇಕು, ಆನಂತರ ಅವನಿಗೆ ಹುಚ್ಚಿಡಿತು ಕೂಡ ಅಂತ ಪೇಪರಲ್ಲಿ ನಾನು ಓದಿದ್ದೆ. ಇವನ್ನೆಲ್ಲ ಕೇಳುವಾಗ ನನಗನ್ಸುತ್ತೆ ನಮ್ಮ ಶ್ರದ್ಧೆ ಅತ್ಯದ್ಭುತವಾದ್ದು. ನೆನಪಿಟ್ಕೊಳ್ಳಿ, ಇವತ್ತಿನ ಭಾರತ, ಇವತ್ತಿನ ಕರ್ನಾಟಕ ಸರ್ಕಾರದ ಬಜೆಟನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಎಂಥ ಕರ್ನಾಟಕದಲ್ಲಿ ನಾವಿದ್ದೀವಿ ಅಂತ. ನಾನು ಮುಂದೆ ನಿಮ್ಗೆ ಹೇಳ್ತೀನಿ ಕರ್ನಾಟಕದ ಬಜೆಟಲ್ಲಿ ಏನು ಮಾಡಿದ್ದಾರೆ ಅಂತ. ಆದರೆ ಕರ್ನಾಟಕದ ಬಜೆಟನ್ನು ನೋಡುವಾಗ ಎಲ್ಲವನ್ನೂ ಕಳ್ಕೊಂಡ್ಬಿಟ್ವೇನೋ ನಾವು ಅಂತ ಅನ್ನಿಸುವಷ್ಟು ಅತ್ಯಂತ ದೈನ್ಯ ಸ್ಥಿತಿ ಅಂತ ಇವತ್ತು ಅನ್ನಿಸುವಾಗ, ಇಮ್ಯಾಜಿನ್ ಮಾಡಿ, ಮೊಘಲರು ಈ ದೇಶವನ್ನು ಆಳುವಾಗ ಹೇಗಿತ್ತು, ಬಾಬರ್ನ ಆಳ್ವಿಕೆ ಹೇಗಿತ್ತು, ಶಹಜಹಾನ್ನ ಆಳ್ವಿಕೆ ಹೇಗಿತ್ತು, ಅಕ್ಬರ್ನ ಆಳ್ವಿಕೆ ಹೇಗಿತ್ತು, ಔರಂಗಜೇಬ್ ಅನ್ನುವಂಥ ರಾಕ್ಷಸನ ಆಳ್ವಿಕೆ ಹೇಗಿತ್ತು. ಇಡೀ ದೇಶದಲ್ಲಿ ಹಿಂದೂಗಳು ತಲೆ ಎತ್ಕೊಂಡು ಬದುಕಲು ಕಷ್ಟವಾಗಿದ್ದಾಗಲೂ ಕೂಡ ಪ್ರತಿಯೊಬ್ಬ ಹಿಂದುವು ಹರಿಬೋಲ್ ಜೈ ಶ್ರೀರಾಮ್ ಎನ್ನುವಂಥ ಒಂದು ಘೋಷವಾಕ್ಯದಿಂದಲೇ ಇವತ್ತಿನವರೆಗೂ ಹಿಂದೂ ಧರ್ಮವನ್ನು ನಮಗೆ ಉಳಿಸಿಕೊಟ್ರಲ್ಲ, ಅದು ಶ್ರದ್ಧೆಯ ಮಾತ್ರದಿಂದಲೇ ಬಂದಿರುವಂಥದ್ದು ಅಂತ. ನನಗೆ ದಾರಿಯುದ್ದಕ್ಕೂ ನಡೆಯುವಾಗ ಅನ್ನಿಸ್ತಿತ್ತು, ಎಷ್ಟು ಬಾರಿ ಹಿಂದೂ ಧರ್ಮ ನಾಶ ಮಾಡಲಿಕ್ಕೆ ಈ ಅಯೋಗ್ಯರು ತಲೆ ಎತ್ತಿ ನಿಂತರೂ ಕೂಡ ಅಷ್ಟು ಬಾರಿ ಅವರ ತಲೆಯನ್ನು ಕಡಿಯಬಲ್ಲಂಥ ಸಾಮರ್ಥ್ಯ ಬರಿಯ ಹಿಂದೂ ಧರ್ಮದ ಶ್ರದ್ಧೆಗೆ ಮಾತ್ರ ಇದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ. ಮಿತ್ರೇ, ವಿಷಯಕ್ಕೆ ಬರೋದಾದರೆ 3 ಸಂಗತಿಗಳನ್ನು ನಾನು ಯಾವಾಗಲೂ ಬಲವಾಗಿ ಅಪೇಕ್ಷೆ ಪಡೋದು. ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ 3 ಸಂಗತಿಗಳು ಬೇಕು. ಮೊದಲನೇದು, ಹಿಂದೂ ಪರವಾಗಿರುವಂಥ ಸರ್ಕಾರ ಇರಬೇಕು, ಹಿಂದೂ ಪರವಾಗಿರುವಂಥ ರಾಜ ಇರಬೇಕು, ಹಿಂದುತ್ವದ ಪರವಾಗಿರುವಂಥ ರಾಜ ಇರಬೇಕು. ಯಾವಾಗ ರಾಜ ಹಿಂದೂ ಆಚರಣೆಗಳನ್ನು, ಹಿಂದೂ ದೇವರುಗಳನ್ನು, ಹಿಂದೂ ಮಂದಿರಗಳನ್ನು, ಹಿಂದೂ ದೈವಗಳನ್ನು ಗೌರವಿಸುವಂಥ ರಾಜ ಇರ್ತಾನೋ ಆಗ ಪ್ರತಿಯೊಬ್ಬ ಹಿಂದುವು, ಇಡೀ ಭಾರತವು ನೆಮ್ಮದಿಯಿಂದ ಬದುಕತ್ತೆ. ಯಾವ ಸರ್ಕಾರಗಳು, ನಾನು ಯಾವುದೇ ಪಾರ್ಟಿಯ ವಿರೋಧ ಅಲ್ಲ, ನಂಗೆ ಗೊತ್ತು ಕೊರಗಜ್ಜನ ಭಕ್ತರಲ್ಲಿ ಪಾರ್ಟಿಯ ಭೇದ ಇಲ್ಲ, ಕೊರಗಜ್ಜನ ಭಕ್ತರಲ್ಲಿ ಜಾತಿಯ ಭೇದ ಇಲ್ಲ, ಕೊರಗಜ್ಜನ ಭಕ್ತರಲ್ಲಿ ಧರ್ಮ ಭೇದ ಇಲ್ಲ, ಕೊರಗಜ್ಜ ಎಲ್ಲರಿಗೂ ಬೇಕಾದವನು, ಕೊರಗಜ್ಜನಿಗೆ ನಮೋ ನಮಃ, ಅನುಮಾನವೇ ಇಲ್ಲ. ಆದರೆ ಈ ಕೊರಗಜ್ಜನ ಬಳಿ ಶ್ರದ್ಧೆಯಿಂದ ಬಂದ ನಾವು ಅಪ್ಪಿತಪ್ಪಿ ಏನಾದರೂ ಕೊರಗಜ್ಜನ ಮೇಲೆ ಗೌರವ ಇಲ್ಲದ, ಗೌರವ ಇಡದ ಮಂದಿಯನ್ನು ನಾವೇನಾದರೂ ಆಲೋಚನೆ ಮಾಡಿದರೆ ಹಿಂದೂ ಧರ್ಮ ನಿರಂತರವಾಗಿ ಉಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಮೊದಲನೇ ಪಾಯಿಂಟ್ ಇರೋದೇ ಏನು ಅಂತಂದರೆ, ಹಿಂದುತ್ವವನ್ನು ಗೌರವಿಸುವಂಥ ವ್ಯಕ್ತಿಗಳು ನಾಡನ್ನು ಆಳುವಂಥವರಾದರೆ ಮಾತ್ರ ಹಿಂದುತ್ವ ಸುದೀರ್ಘ ಕಾಲ ಬದುಕತ್ತೆ ಅಂತ. ಇದು ಮೊದಲನೇದು. ಆದರೆ ಇದಕ್ಕಿಂತಲೂ ಬಲವಾದ ಸಂಗತಿ ಏನು ಗೊತ್ತೇನು? ಸರ್ಕಾರ ಹಿಂದುತ್ವದ ಚಿಂತನೆಯುಳ್ಳದ್ದಾದರೆ ಆಗಲಿಲ್ಲ, ಈ ನಾಡಿನ ಪ್ರತಿಯೊಬ್ಬ ಹಿಂದೂ ಪ್ರಜೆಯು ಅತ್ಯಂತ ಶ್ರದ್ಧಾವಂತ, ನಿಸ್ವಾರ್ಥ ಹಿಂದುವಾಗಿ ನಿರ್ಮಾಣಗೊಳ್ಳಬೇಕು. ನಾವು ಎಷ್ಟರ ಮಟ್ಟಿಗೆ ಸ್ವಾರ್ಥಿಯಾಗಿದ್ದೀವಿ ಹಿಂದೂಗಳು ಅಂತಂದರೆ, ನಿಮಗೆ ನಿಮ್ಮ ಧರ್ಮ ಹೆಚ್ಚೋ ಅಥವಾ ಒಂದು 2,000 ರೂಪಾಯಿ ಜಾಸ್ತಿನೋ ಅಂತ ಕೇಳಿದರೆ 2,000 ರೂಪಾಯಿಯೇ ಜಾಸ್ತಿ, ಧರ್ಮ ಆಮೇಲೆ ಅಂತ ಹೇಳ್ಬಿಡ್ತೀವಿ. ನಿಮಗೆ ತಿಂಗಳಿಗೆ 5 kg ಅಕ್ಕಿ ಜಾಸ್ತಿಯೋ ಅಥವಾ ನಿಮ್ಮ ಧರ್ಮ ದೊಡ್ಡದ್ದೋ ಅಂತ ಕೇಳಿದರೆ ನಮ್ಗೆ 5 kg ಅಕ್ಕಿಯೇ ಜಾಸ್ತಿ ಅಂತ ಹೇಳ್ತೀವಿ ಅಂತ. ಯಾರಾದರೂ ಬಂದು ನಿಮಗೆ ನಾನು ಸೀರೆ ಕೊಡ್ತೀನಿ, ನಿಮಗೆ ಧರ್ಮ ದೊಡ್ಡದ್ದೋ ಸೀರೆ ದೊಡ್ಡದ್ದೋ ಅಂತ ಕೇಳಿದಾಗ ಸೀರೆ ದೊಡ್ಡದ್ದು ಅಂತ ಏನಾದರೂ ಹೇಳಿದರೆ ಇಷ್ಟು ದಿನ ಈ ಧರ್ಮದಲ್ಲಿ ಬದುಕಿದ್ದೇನು ಉಪಯೋಗ? ನಿಸ್ವಾರ್ಥವಾಗಿರುವಂಥ ಒಂದು ಹಿಂದೂ ಸಮಾಜ ಬೇಕು. ಎಂಥ ಹಿಂದೂ ಸಮಾಜ? ಜಾತಿ ಮತ ಪಂಥಗಳನ್ನು ಮೀರಿರುವಂಥ ಹಿಂದೂ ಸಮಾಜ. ನನ್ನ ಹಿಂದುತ್ವಕ್ಕೋಸ್ಕರ ಪ್ರಾಣವನ್ನು ಕೊಡಬಲ್ಲೆ ಅಂತ ಹೇಳಬಲ್ಲಂತ ಕೆಲವು ಸಾವಿರ ತರುಣರು ಮುಂದೆ ಬಂದಿದ್ದೆ ಆದರೆ ಈ ನಾಡನ್ನು ಅದು ಹೇಗೆ ಬೇರೆಯವರು ಆವರಿಸಿಕೊಳ್ತಾರೆ ನೋಡೇ ಬಿಡೋಣ ಅಲ್ಲ. ಇನ್ನೊಂದು ಅಗತ್ಯ ಇದೆ ನಮ್ಮದು. ನಮ್ಮ ಸಮಾಜ ಎಷ್ಟು ವೀಕ್ ಆಗಿದೆ ಅಂತಂದರೆ ಸ್ಟ್ರಾಂಗ್ ರಿಯಾಕ್ಷನ್ ಕೊಡ್ಲಿಕ್ಕೆ ಸೋತು ಹೋಗ್ತೀವಿ ರೀ. ಯಾವುದೋ ಒಂದು ವಿಡಿಯೋ, ಯಾವುದೋ ಒಂದು ಯೂಟ್ಯೂಬ್ನ ವಿಡಿಯೋ ನಮ್ಮ ಶ್ರದ್ಧೆಯನ್ನು ಹಾಳು ಮಾಡಬಲ್ಲದ.
ಯಾವುದೋ ಒಂದು 20 ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂಥ ದೈವದ ಮೇಲೆ, ನಾವು ನಂಬಿಕೊಂಡಿರುವಂಥ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದ್ದು ಅಂತಂದರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ. ಈ ಥರದ ಯಾವುದಾದ್ರೂ ಭಂಗ ಬಂದಾಗ ಸ್ಟ್ರಾಂಗ್ ರಿಯಾಕ್ಷನ್ ಕೊಡಬಲ್ಲಂಥ ಸಮರ್ಥವಾಗಿರುವಂಥ ಹಿಂದೂ ಸಮಾಜ ಬೇಕು ಅಂತ. ಮಿತ್ರ, ಇವೆರಡು ಬಹಳ ಅಗತ್ಯ, ನೆನ್ಪಿಟ್ಕೊಳ್ಳಿ. ಮೊದಲನೇದು ಸಮರ್ಥವಾಗಿರುವಂಥ ಹಿಂದುತ್ವ ಪರವಾಗಿರುವಂಥ ಸರ್ಕಾರ, ಎರಡನೇದು ಹಿಂದೂ ಸಮಾಜದಲ್ಲಿ ನಿಸ್ವಾರ್ಥವಾಗಿರುವಂಥ ಹಿಂದೂ ಅಂತ. ಆದರೆ ಮೂರನೇದು ಇವೆಲ್ಲವನ್ನು ಮೀರಿದ್ದು ಎಲ್ಲವೂ ಇದ್ದಾಗ ಇದು ಬೇಕೇ ಬೇಕು ಅನ್ನೋದಕ್ಕೆ ನೀವು ಬಂದಿರೋದು, ಅದು ಭಗವಂತನ ಕೃಪೆ ಒಂದು ಬೇಕೇ ಬೇಕು ಅಂತ. ಸಿಕ್ಕಾಪಟ್ಟೆ ಮತಾಂತರ ನಡೆಯುತ್ತೆ ಅಂತ ನಾವು ಮಾತಾಡ್ತಿದ್ದೀವಿ. ಎಷ್ಟು ವರ್ಷದಿಂದ ಮಾತಾಡ್ತಿದ್ದೀವಿ ಗೊತ್ತಾ? ಸ್ವಾತಂತ್ರ್ಯ ಬಂದ ಹೊಸತರಿಂದಲೂ ಮಾತಾಡ್ತಿದ್ದೀವಿ, ಮತಾಂತರ ನಡೀತಿದೆ. ಇನ್ನೆಷ್ಟು ವರ್ಷ ಮಾತಾಡೋಣ? ಯಾವಾಗ ಪರ್ವಕಾಲ ಬರುತ್ತೋ ಆ ಪರ್ವಕಾಲದಲ್ಲಿ ಕೆಲಸ ಚೆನ್ನಾಗಿ ಮಾಡಬೇಕು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಎದುರುಗಡೆ ದಡ ಕಾಣಿಸಿದಾಗ ಹುಟ್ಟು ಹಾಕ್ತಾ ಇರೋರು ದಡಕ್ಕೆ ಬರೋವರೆಗೂ ಹುಟ್ಟು ಹಾಕ್ಕೊಂಡು ಬರ್ತಾರಂತೆ. ದಡ ಕಂಡ ತಕ್ಷಣ ದಡ ಬಂತಲ್ಲ ಆಯಿತು ಅಂತ ಹುಟ್ಟು ತೆಗೆದಿಟ್ಟು ಮಲ್ಕೊಳ್ತಾರೆ. ಆದರೆ ದಡದ ಪ್ರಾಬ್ಲಮ್ ಏನು ಗೊತ್ತಾ? ನೀರು ದಡಕ್ಕೆ ಬಡಿದು ವಾಪಸ್ ಬರುತ್ತಲ್ಲ, ಅದು ನದಿಯನ್ನು ಇದು ಬೋಟನ್ನು ವಾಪಸ್ ತೊಗೊಂಡೋಗ್ಬಿಡುತ್ತೆ, ದಡಕ್ಕೆ ಬರೋದೇ ಇಲ್ಲ. ಸ್ವಾತಂತ್ರ್ಯ ಬಂದಾಗ ಹಾಗೆ ಮಾಡಿದ್ದು ನಾವು. ಇವ್ರ ಕೈಯಲ್ಲಿ ಕೊಟ್ವಿ, ನಾವು ಸುಮ್ಮನಾದ್ವಿ, ವಾಪಸ್ ತೊಗೊಂಡೋಯ್ತು. ಈಗ ದಡಕ್ಕೆ ಬರುವಂಥ ಹೊತ್ತು ದಡ ಕಾಣಿಸ್ತಾ ಇದೆ, ಸುಮ್ಮನಾಗಬೇಡಿ, ಒಂದಷ್ಟು ಸವಾಲು ತಗೊಳ್ಳೋಣ. ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು? ಘರ್ ವಾಪಸಿ ಮಾಡೋದು ಹೇಗೆ ಅಂತ ಮನೆಗೂ ಕಲಿಸಿಕೊಡೋಣ ನಾವು. ಮತಾಂತರ ಆಗೋರ ಕತೆ ಬಿಡಿ, ಯಾರ್ಯಾರು ಮತಾಂತರ ಆಗಿದ್ದಾರೋ ಇವನು ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು? ಶರಣಿಗೆ ಫೋನ್ ಮಾಡಿ ಹೇಳಬೇಡಿ, ನನಗೆ ಫೋನ್ ಮಾಡಬೇಡಿ, ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ನ ಲೀಡ್ರಿಗೆ ಫೋನ್ ಮಾಡಬೇಡಿ. ನಾವು ಹೆಂಗೆ ಟ್ರೈನ್ ಮಾಡೋಣ ನಮ್ಮ ಜನರನ್ನ ಅಂತಂದರೆ, ನಮ್ಮ ಮನೆ ಪಕ್ಕದವ್ರು ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು, ಏನು ಮಾಡೋದು ಬೇಡ, ಕೊರಗಜ್ಜನ ಬಳಿ ಕರ್ಕೊಂಡು ಬಂದು, ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ, ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ, ನೀನು ವಾಪಸ್ ಬಂದೆ ಅಂತ ಒಂದು ಸುದ್ದಿ ಮಾಡ್ರಲ್ಲ. ಯಾವುದ್ಯಾವುದೋ ರೀಲ್ಗಳನ್ನು ಮಾಡ್ತೀವಲ್ಲ, ಒಂದು ಮತಾಂತರ ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡಲಿ ನಮ್ಮ ತರುಣರು, ನಾನು ವಾಪಸ್ ಕರ್ಕೊಳ್ತೀನಿ ಅಂತ. ನಮ್ಮ ಸಮಾಜದ ಸಾಧುಗಳು ಮುಂದೆ ಬರಲಿ, ನಮಗೆ 3 ಮಕ್ಕಳಾಗಬೇಕು 4 ಮಕ್ಕಳಾಗಬೇಕು, ಸರಿ, ಹೋಗಿರೋರನ್ನ ವಾಪಸ್ ಮೊದಲು ಕರ್ಕೊಂಡು ಬರೋಣ, ಸಂಖ್ಯೆ ಜಾಸ್ತಿ ಮಾಡೋಣ. ನಮ್ಮ ಸಮಾಜದ ಸಾಧುಗಳು ಬಂದು ಹೇಳಿ, ಯಾರ್ಯಾರು ವಾಪಸ್ ಬರಬೇಕು ಅಂತಿದ್ದೀರೋ ನಮ್ಮ ಸಮಾಜಕ್ಕೆ ತೆಗೆದುಕೊಳ್ಳೋದು ನಮ್ಮ ಸಮಾಜದ ಜವಾಬ್ದಾರಿ, ನಾವು ತಗೊಳ್ತೀವಿ ಅಂತ. ಒಂದು 50 ಜನ ಸಾಧುಗಳು ಹೇಳಿ, ಎಷ್ಟು ಜನ ವಾಪಸ್ ಬರಲ್ಲ ನೋಡಿ ಅಂತ. ಹಿಂದೂ ಸಮಾಜದ ರಕ್ಷಣೆಗೆ ಇಷ್ಟು ಮಾಡದೆ ಹೋದರೆ ಹೇಗೆ? ನೀನು 3 ಮಕ್ಕಳು ಮಾಡ್ಕೋಬೇಕು, ಸರಿ, ಹಿಂದೂ ಸಮಾಜದ ರಕ್ಷಣೆ ಬೇಕು, ನಿನ್ನ 3ನೇ ಮಗುವನ್ನು ಅದಕ್ಕೆ ಎಜುಕೇಷನ್ ಕೊಡಿಸುವಂಥ, ಅದಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು ಅಂತ ಯಾರ್ಯಾರು ಇಲ್ಲಿ ಬಿಸ್ನೆಸ್ ನಡೆಸ್ತಿದ್ದೀರೋ ಒಂದು ಸಂಕಲ್ಪ ಮಾಡ್ರಲ್ಲ. ನಿಮ್ಮ ಅಂಗಡಿಗೆ ಕೆಲಸಕ್ಕೆ ಬರುವಂಥ ಹುಡುಗನಿಗೆ ಹೇಳಿ, ಅವನು ಹೇಳ್ತಾನೆ, ಆಗ್ಬೋದು ಸರ್, ಆಗಿದ್ರೆ ನೀವು ಇಷ್ಟು ಧೈರ್ಯ ಕೊಡ್ತೀರಾ ಅಂತಂದರೆ 3 4 ಮಕ್ಕಳಾದರೂ ಆಗಲಿ ಅಂತ ಧೈರ್ಯವಾಗಿ ಹೇಳ್ತಾನೆ. ನಾವು ಸಮಾಜದವರು ಧೈರ್ಯವಾಗಿ ನಿಂತ್ಕೊಳ್ಳದೆ ಅವ್ರಿಗೆ ಹೇಳೋದು ಹೇಗೆ ಅನ್ನೋದು ಬಹಳ ದೊಡ್ಡ ಸವಾಲು ಅಂತ. ಮಿತ್ರ, ಈ ಸವಾಲುಗಳನ್ನು ನಾವು ಎದುರಿಸಬೇಕು ಅಂತಂದರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸಲ್ಲಿ ಆಡಿದರೆ ಆಗೋದಿಲ್ಲ ರೀ. ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯ್ತು, ಒನ್ ಡೇ ಮ್ಯಾಚ್ಗಳು ಕಡಿಮೆ ಆಯಿತು. 2020 ಮ್ಯಾಚ್ ಇರೋದೇ 20 ಓವರು, 20 ಓವರಲ್ಲಿ ಬಡಿಬೇಕು ಅಷ್ಟೇ. ನಂಗೆ 50 ಓವರ್ ಇದೆ, ಇಡೀ ಟೆಸ್ಟ್ ಮ್ಯಾಚ್ 5 ದಿನ ಆಡ್ತೀನಿ ಅಂತ ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಈಗ 20 ಓವರ್ಗಳಲ್ಲಿ ನಮ್ಮ ಸಾಧನೆ ಏನು ಅಂತ ತೋರಿಸಬೇಕು ಅಂತಂದರೆ ಈ ನಾಡಿನ ಪ್ರತಿಯೊಬ್ಬ ತರುಣನೂ ಕೂಡ ತಾನು ಸಂಕಲ್ಪಬದ್ಧನಾಗಿ ಸಿದ್ಧನಾಗಬೇಕು. ಅಂಥ ಸಂಕಲ್ಪಬದ್ಧನಾಗಲಿಕ್ಕೆ ಅಂತಲೇ ಇವತ್ತು ಪಾದಯಾತ್ರೆ ಮಾಡಿರೋದು. ಆ ಪಾದಯಾತ್ರೆಯ ಆ ಸಾಮರ್ಥ್ಯವನ್ನೇನು ಗಳಿಸ್ಕೊಂಡಿದ್ದೀವಲ್ಲ, ಅದನ್ನು ಪರಿಪೂರ್ಣವಾಗಿ ಸಮರ್ಪಿಸ್ಲಿಕ್ಕೆ ಸಿದ್ಧರಾಗೋಣ. ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ಬರ್ತಿದೆ. ನಾನು ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ, ಬಹಳ ದೂರ ಇಲ್ಲ. ನಾವು ಏನೇನು ಕೇಳ್ಕೊಂಡಿದ್ದೇವೋ, ನಾನು ಕೊರಗಜ್ಜನಲ್ಲಿ ಇದೇ ಕೇಳ್ಕೊಂಡಿದ್ದೀನಿ, ನಮ್ಮ ತರುಣ ಸಮಾಜಕ್ಕೆ ಒಂದು ಸ್ವಲ್ಪ ಶಕ್ತಿ ಕೊಡು, ನಮ್ಮ ಹಿರಿಯರಿಗೆ ಒಂದು ಶಕ್ತಿ ಕೊಟ್ಟು ನಮ್ಮ ತರುಣ ಸಮಾಜ ಮುಂದಕ್ಕೆ ಹೋಗ್ಲಿಕ್ಕೆ ಬೇಕಾಗಿರುವಂಥ ಬೆನ್ನೆಲುಬಾಗಿ ನಿಂತುಕೊಳ್ಳುವಂಥ ಸಾಮರ್ಥ್ಯವನ್ನು ಹಿರಿಯರಿಗೆ ಕೊಡು ಅಂತ ನಾನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸ್ಕೊಂಡಿದ್ದೀನಿ. ಮತ್ತು ನನಗೆ ಗೊತ್ತಿದೆ, ನನ್ನ ಪ್ರಾರ್ಥನೆಯನ್ನು ನಾವು ಈಡೇರಿಸ್ತಾನೆ. ನಾನು ಕೇಳ್ಕೊಳ್ಳೋಕ್ಕಿಂತ ಮುಂಚೆ ಆ ಕೆಲಸ ಶುರುವಾಗಿದೆ ಅಂತ. ಯಾಕೆ ಅಂದರೆ ಇಡೀ ಜಗತ್ತಿನಲ್ಲಿ ಎಂಥ ದೊಡ್ಡ ಬದಲಾವಣೆ ಬರ್ತಿದೆ ಅಂತಂದರೆ, ಎಲ್ಲೆಲ್ಲಿ ನಾನು ಮುಸಲ್ಮಾನರ ವಿರೋಧಿ ಏನಲ್ಲ, ಅನೇಕ ಒಳ್ಳೆಯ ಮುಸಲ್ಮಾನರನ್ನ ಪ್ರೀತಿಯಿಂದ ಗೌರವಿಸ್ತೀನಿ. ಆದರೆ ಅವರಿಗೂ ಗೊತ್ತಿರಬೇಕು, ಎಲ್ಲೆಲ್ಲಿ ಮುಸಲ್ಮಾನರು ಜಗತ್ತಿನ ಕಡೆ ಹೋಗಿದ್ದಾರೋ ಅಲ್ಲಿಂದೆಲ್ಲ ಮುಸಲ್ಮಾನರನ್ನು ಓಡಿಸುವಂಥ ಒಂದು ದೊಡ್ಡ ಪ್ರಕ್ರಿಯೆ ಆರಂಭವಾಗಿದೆ. ನೆನ್ಪಿಟ್ಕೊಳ್ಳಿ, ನೀವು ಇಟಲಿಯಿಂದ ಮುಸಲ್ಮಾನರನ್ನು ಓಡಿಸಬೇಕು ಅಂತ ನಿಶ್ಚಯ ಮಾಡಿದ್ದಾರೆ, ಫ್ರಾನ್ಸಿನಿಂದ ಓಡಿಸಬೇಕು ಅಂತ ನಿಶ್ಚಯ ಮಾಡಿದ್ದಾರೆ, ಜರ್ಮನಿಯಿಂದ ಓಡಿಸಬೇಕು ಅಂತ ದೊಡ್ಡ ಗಲಾಟೆ ನಡೀತಿದೆ. ಅಮೆರಿಕ ಹೇಳ್ತಿದೆ ಇಲ್ಲಿಗಲ್, ಒಬ್ಬರನ್ನು ನಾನು ಇಟ್ಕೊಳ್ಳಲ್ಲ ಅಂತ. ಸೌದಿ ಅರೇಬಿಯಾ ಏನು ಹೇಳಿದೆ ಗೊತ್ತಾ? ಮುಸಲ್ಮಾನ್ ರಾಷ್ಟ್ರ ಸೌದಿ ಅರೇಬಿಯಾ ಹೇಳಿದೆ, ನನ್ನ ದೇಶದಲ್ಲಿ ಇನ್ನು ಮುಂದೆ ಪಾಕಿಸ್ತಾನದವರಿಗೆ ನಾನು ಎಂಟ್ರಿ ಕೊಡೋದಿಲ್ಲ ಅಂತ. ಇದು ನಿಮ್ಮ ಯೋಗ್ಯತೆ.
ಆದರೆ ಭಾರತೀಯರು ಜಗತ್ತಿನ ಯಾವ ಮೂಲೆಗೆ ಹೋದರೂ ಅವರನ್ನು ಗೌರವದಿಂದ ನೋಡುವಂಥ ಒಂದು ವಾತಾವರಣ ಇದೆಯಲ್ಲ, ಇದು ಭಾರತಕ್ಕಿರುವಂಥ ಗೌರವ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಬಲ್ಲೆ ಮಿತ್ರರೇ. ಇಂಥ ಗೌರವವನ್ನು ಹಿಂದೂಗಳು ಜಗತ್ತಿಗೆ ಜಗತ್ತಿನಲ್ಲಿ ಏನು ಗಳಿಸಿಕೊಟ್ಟಿದ್ದಾರೆ, ಆ ಗಳಿಸಿಕೊಂಡಿರುವಂಥ ಗೌರವಕ್ಕೆಲ್ಲವೂ ಕಾರಣ ಭಗವತ್ ಕೃಪೆ. ನಾನು ಆ ಭಗವತ್ ಕೃಪೆಯನ್ನು ಅತ್ಯಂತ ಶ್ರದ್ಧೆಯಿಂದ ನೆನಪಿಸ್ಕೊಳ್ತಾ, ಕೊರಗಜ್ಜ ನಮ್ಮೆಲ್ಲರನ್ನು ರಕ್ಷಿಸಲಿ, ನಮ್ಮೆಲ್ಲರನ್ನು ಉದ್ಧಾರ ಮಾಡಲಿ. ಒಂದು ಸಮರ್ಥವಾಗಿರುವಂಥ ಹಿಂದೂ ಪರವಾಗಿರುವಂಥ ಅದು ಯಾವುದೇ ಪಕ್ಷದವರಾಗಿರಲಿ. ನಾನು ಅದಕ್ಕೆ ಆರಂಭದಲ್ಲೇ KH ಮುನಿಯಪ್ಪನವ್ರ ಬಗ್ಗೆ ಹೇಳಿದ್ದು, ಹಿಂದೂ ಪರವಾಗಿರುವಂಥ ಯಾವುದೇ ಸರ್ಕಾರ ಹಿಂದುತ್ವದ ಚಿಂತನೆಗಳನ್ನು, ಈ ದೇಶದ ರಾಷ್ಟ್ರೀಯತೆಯ ಚಿಂತನೆಗಳನ್ನು ಹಬ್ಬಿಸುವಂಥ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ, ಈ ದೇಶದ ಪ್ರತಿಯೊಬ್ಬ ತರುಣನೂ ಕೂಡ ಶ್ರದ್ಧಾವಂತ ನಿಸ್ವಾರ್ಥ ಹಿಂದುವಾಗಲಿ. ಮತ್ತು ಮೂರನೇದು, ಭಗವಂತನ ಕೃಪೆಗೋಸ್ಕರ, ಆ ಭಗವಂತನ ಪ್ರೀತಿಗೋಸ್ಕರ ಈ ಥರದ ಪ್ರಕ್ರಿಯೆ ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಮಂಗಳೂರು ನನ್ನ ಪಾಲಿಗೆ ಯಾವತ್ತೂ ಅಚ್ಚರಿಯೇ. ನಾನು ಇದ್ದವರಿಗೆಲ್ಲ ಹೇಳ್ತಾ ಇದ್ದೆ, ಈ ಮಂಗಳೂರು ಬೇರೆನೇ ಇದು ಅಂತ. ಈ ದಕ್ಷಿಣ ಕನ್ನಡ ಇದೊಂದು ಬೇರೆಯೇ. ಇದು ಕರ್ನಾಟಕವೇ ಒಂದಾದರೆ ದಕ್ಷಿಣ ಕನ್ನಡದ್ದೇ ಬೇರೆ ಒಂದು ತೂಕ ಅಂತ. ಇಷ್ಟು ಜನರನ್ನು ನೀವು ಯಾವುದೇ ಬಲು ದೊಡ್ಡ ಅಬ್ಬರದ ಏನು ಪ್ರಚಾರ ಇಲ್ಲದೆ ಸಹಜವಾಗಿ ಬಂದು ಸೇರಿಸಲಿಕ್ಕೆ ಸಾಧ್ಯವಾಗೋದು ಇದು ಮಂಗಳೂರಿಗೆ ಮಾತ್ರ ಸಾಧ್ಯ ಅಂತ. ಎರಡನೇದು, ನಿರಂತರವಾಗಿ ಭಗವಂತನ ಪ್ರೀತಿಯನ್ನು, ಭಗವಂತನ ಶಕ್ತಿಯನ್ನು ಗಳಿಸ್ಕೊಳ್ಳಿಕ್ಕೋಸ್ಕರ ದಿನವೂ ಬಿಟ್ಟು ಬಿಡದೆ ಯಾವುದಾದ್ರೂ ಚಟುವಟಿಕೆ ನಡೀತಾ ಇದ್ದರೆ ಅದು ಈ ಭಾಗದಲ್ಲಿ ಮಾತ್ರ ಬಹಳ ವಿಶೇಷ. ಒಂದ್ಸಲ ಈ ಭಾಗದ ಹಳೆಯ MP ಅವ್ರ ಜೊತೆ ಮಾತನಾಡ್ತಿರುವಾಗ ಅವ್ರು ನನಗೆ ಹೇಳಿದರು, 12 ವರ್ಷಗಳ ಹಿಂದೆ ಇಲ್ಲಿ ಕೋಲ, ದೈವ, ನೇಮ, ಬ್ರಹ್ಮಕಲಶೋತ್ಸವ ಇವುಗಳ ವಾರ್ಷಿಕ ಆದಾಯವೇ 500 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಅಂತ. ಏನು ಚಂದ! ಜನ ಭಗವಂತನಿಗೋಸ್ಕರ ಖರ್ಚು ಮಾಡ್ತಾರೆ, ಆ ಮೂಲಕ ಭಗವಂತನ ಕೃಪೆಯನ್ನೂ ತಾವು ತೆಗೆದುಕೊಳ್ತಾರೆ. ಇಡೀ ಸಮುದಾಯವನ್ನು ರಕ್ಷಣೆ ಮಾಡುವಂಥ ಈ ಜವಾಬ್ದಾರಿ ಹೊರತಾರಲ್ಲ, ಅತ್ಯದ್ಭುತವಾಗಿರುವಂಥ ಜಾಗ. ಆ ಶ್ರದ್ಧೆಯನ್ನು ಉಳಿಸಿಕೊಂಡಿರುವಂಥ ಈ ಪರಶುರಾಮ ಕ್ಷೇತ್ರಕ್ಕೆ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದ್ಸಲ ಭಾರತ್ ಮಾತೆಗೆ ಜೈಕಾರ ಕೊಡಿ ನನ್ನ ಜೊತೆ ಉಚ್ಚ ಕಂಠದಲ್ಲಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್.